ಧೀರಾಜ್ ಮುನ್ರಾಜ್ ಬಂದು ಏನೂ ಮಾಡಲಿಲ್ಲ ಎಲ್ಲಿ ಸರ್ ಬದಲಾವಣೆ ಆಗ್ತಾರೆ 5 ವರ್ಷ ಅವರೇ ಕಂಟಿನ್ಯೂ ಆಗ್ತಾರೆ ಅಷ್ಟೇ, ಇನ್ನೇನಾಗ್ತಾರೆ. ಏನೋ ಇರೋದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಷ್ಟೇ, ಆಗ್ತಾ ಇದೆ. ಆಗಬೇಕು, ರೋಡ್ ಒಂದು ಆಗಬೇಕು, ಅದನ್ನೊಂದು ವ್ಯವಸ್ಥೆ ಮಾಡಿ. ಈಗ 1 ವರ್ಷದಿಂದ ಸೈಡಲ್ಲಿ ಮಣ್ಣು ಹೊಡೆದು ಹಂಗೆ ಬಿಟ್ಬಿಟ್ರು. ರೋಡ್ ಕೆರೆ ಮೇಲೆ ಗುಂಡಿ, ಅದು ಪಕ್ಕದಲ್ಲಿ ಸರ್ವಿಸ್ ರೋಡ್ ಇನ್ನು ಸ್ವಲ್ಪ ಅಗಲ ಆಗಬೇಕು, ರೋಡ್ ಒಂದು ಆಗಬೇಕು, ಅದನ್ನೊಂದು ವ್ಯವಸ್ಥೆ ಮಾಡಿ. ಈಗ 1 ವರ್ಷದಿಂದ ಸೈಡಲ್ಲಿ ಮಣ್ಣು ಹೊಡೆದು ಹಂಗೆ ಬಿಟ್ಬಿಟ್ರು. ರೋಡ್ ಕೆರೆ ಮೇಲೆ ಗುಂಡಿ, ಅದು ಪಕ್ಕದಲ್ಲಿ ಸರ್ವಿಸ್ ರೋಡ್ ಇನ್ನು ಸ್ವಲ್ಪ ಅಗಲ ಮಾಡಿದ್ರು. ಬರಬೇಕಾದ್ರೆ ಗುಂಡಿ ಎಷ್ಟುದ್ದ ಅದೇ ಮೊಣಕಾಲದ ಗುಂಡಿ ಇರ್ತವೆ, ನೋಡ್ಕೊಂಡು ಬಂದಿರ್ತಾರೆ. ಓಕೆ ಸರ್, ಯಾವ ಅಭಿವೃದ್ಧಿನೂ ಆಗಿಲ್ಲ ಇಲ್ಲಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗಿದೆ, ಧೀರಾಜ್ ಮುನ್ರಾಜ್ ಮೇಲೆ ಆಗಿ 2 ವರ್ಷ ಆಗಿದೆ. ಧೀರಾಜ್ ಮುನ್ರಾಜ್ ಬಂದು ಏನೂ ಮಾಡಲಿಲ್ಲ ಇಲ್ಲಿ, ಯಾವ ಕೆಲಸನೂ ಆಗಲಿಲ್ಲ. ಏನೆಲ್ಲ ಆಗಬೇಕಾಗಿತ್ತು? ಹಾಗಾದ್ರೆ ಚರಂಡಿ ಕೆಲಸಗಳಾಗಬೇಕು, ರೋಡ್ ಆಗಬೇಕು. ನೋಡಿದ್ರೆ ಅದು ಏರಿ ಮೇಲೆ ರೋಡ್ ಏನಾಗಿದೆ ಅಲ್ಲ, ಇವಾಗ ಬೈಕ್ ಬಂದ್ರಲ್ಲ ಕಾರು, ಕೆರೆ ಏರಿ ಮೇಲೆ ರೋಡ್ ಇಲ್ಲ, ಗುಂಡಿ ಆಗಿದೆ. ರೋಡ್ ಕಿರಿದಾದ ರೋಡ್ ಅದು, ಸೈಡಲ್ಲಿ ರೋಡ್ ಮಾಡಕ್ಕೆ ಹಿಡಿದ್ರು, ಅದನ್ನು ನಿಲ್ಸಿ ಹಾಕ್ಯವ್ರೆ. ಅದೆಲ್ಲ ಮಾಡ್ತೀನಿ ಅಂತ ಬಂದಿದ್ರು ಎಮ್.ಎಲ್.ಎ. ಯಾವ್ದು ಆಶ್ವಾಸನೆ ಕೊಟ್ಟರು ಅವಾಗ, ಯಾರಿಗೂ ಸರ್ ಮರ್ತೋಯ್ತು. 2 ವರ್ಷ ಆಯಿತು, ಯಾರ ಜ್ಞಾಪಕ ಇರ್ತೈತೆ? ಈಗ ಏನೆಲ್ಲ ಆಗಬೇಕು, ಊರಿಂದ ಅಭಿವೃದ್ಧಿ ಕೆಲಸಗಳಾಗಬೇಕು. ನೀರು, ಚರಂಡಿ, ಒಳ ಚರಂಡಿಗಳಾಗಬೇಕು, ಕೆರೆ ಏರಿ ಮೇಲೆ ರೋಡ್ ಆಗಬೇಕು. ಇವೆಲ್ಲ ಮಾಡಬೇಕು. ಕೇಳಿ ಅವ್ರಿಗೂ ಗೊತ್ತು. ಈಗ ಸರ್ಕಾರ 2 ವರ್ಷ ಆಯಿತು, ಸಿದ್ದರಾಮಯ್ಯ ಸರ್ಕಾರ ವೈಫಲ್ಯತೆ ಏನೇನೆಲ್ಲ ಕಾಣ್ತಿದೆ? ಸಿದ್ದರಾಮಯ್ಯ ಸರ್ಕಾರ ಬಂದು ನೋಡಿದ್ರೆ ಬಸ್ಸಲ್ಲಿ ಬೇರೆ ಲೇಡೀಸ್ ಹೋಗ್ತಾರೆ, ಜೆಂಟ್ಸ್ ಎಲ್ಲಿ ಸೀಟೇ ಕೊಡಲ್ಲ. ಅಲ್ಲ, ಜೆಂಟ್ಸ್ ಸೀಟೇ ಕೊಡಲ್ಲ, ದುಡ್ಡು ಕೊಟ್ಟವ್ರಿಗೂ. ಲೇಡೀಸ್ ದುಡ್ಡಿಲ್ಲ ಅಂದರೂ ಆರಾಮಾಗಿ ಕೂತ್ಕೊಂಡು ಹೋಗ್ತಾರೆ. ಇಷ್ಟೇ ಮಾಡಿರೋ ಸರ್ಕಾರ, ಇನ್ನೇನು ಮಾಡಿದೆ? CM ಬದಲಾವಣೆ ಆಗ್ಬೇಕಂತೆ. ಎಲ್ಲಿ ಸರ್ ಬದಲಾವಣೆ ಆಗ್ತಾರೆ? 5 ವರ್ಷ ಅವರೇ ಕಂಟಿನ್ಯೂ ಆಗ್ತಾರೆ ಅಷ್ಟೇ, ಇನ್ನೇನಾಗ್ತಾರೆ? ರಾಜೀನಾಮೆ ಕೇಳ್ತಾರೆ, ವಿರೋಧ ಪಕ್ಷದವ್ರು ಕೇಳ್ತಾರೆ, ಕೊಡಬೇಕಲ್ಲ ಅವರು. ಈ ಭಾಗದಲ್ಲಿ ಹೆಚ್ಚಿನವಾಗಿ ಮಳೆ ಬೆಳೆ ಎಲ್ಲ ಮಳೆ ಇಲ್ಲ, ಮಳೆ ಮೊನ್ನೆ ಸ್ವಲ್ಪ ಆಯ್ತು, ಮೊನ್ನೆ ಸ್ವಲ್ಪ ಚೆನ್ನಾಗಿ ಮಳೆ ಆಗಿದೆ. ರೈತರ ಜೀವನ ಎಲ್ಲ ಹೇಗಿದೆ? ರೈತರ ಜೀವನ ಕಷ್ಟ. ಕರೆಂಟ್ ಮಾಮೂಲಿ ಬಿಡ್ರೆ 24 ಗಂಟೆ ಕರೆಂಟ್ ಅಂದ್ರೆ 16 ಸಾರಿ ಹೋಗ್ತದೆ, 16 ಸಾರಿ ಬರ್ತದೆ. 24 ಕೊಡಲ್ಲ ಎಚ್ಚೆತ್ತವಾಗಿ ಇಲ್ಲಿ ಅಂತಾರೆ. ಇಲ್ಲ, ಕರೆಂಟ್ ಇದೆ, ಕರೆಂಟ್ ಇರಲ್ಲನಪ್ಪ. ಏನೋ ಈ ನಡುವೆ ಇದ್ದಂಗಿಲ್ಲ. ಹಂಗಾದ್ರೆ ರೈತರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಪಂಪ್ ಸೆಟ್ಗೆ ಸೋಲಾರ್ನ ಅಳವಡಿಕೆ ಮಾಡ್ತಾರೆ KJ ಜಾರ್ಜ್ ಅವರು. ಯಾರ ಪಂಪ್ ಸೆಟ್ ಇರೋರು ಮಾಡ್ತಾರೆ ಅದೆಲ್ಲ, ಅದಕ್ಕೆ ದುಡ್ಡು ಬೇಕಲ್ಲ. ಒಂದು ಯೋಜನೆಗಳು ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ಅನ್ಸುತ್ತೆ? ಏನು ಹೇಳ್ತೀರಾ ಜಾರ್ಜ್? ಅಲ್ಲ, ಫ್ರೀ ಮಾಡಿದ್ರೆ ಒಳ್ಳೇದೇ, ಅದು ಸೋಲಾರ್ ಫ್ರೀ ಮಾಡಿದ್ರೆ ಒಳ್ಳೇದೇ, ರೈತರಿಗೆ ಅನುಕೂಲ ಆಗ್ತದೆ. KJ ಜಾರ್ಜ್ ಅವ್ರಿಗೆ ಏನಕ್ಕೆ ಇಷ್ಟಪಡ್ತಾರೆ ಈ ವಿಚಾರದಲ್ಲಿ? ಯಾಕಂದ್ರೆ ಗೌರಿಬಿದ್ರಿನಲ್ಲೇ ಸೋಲಾರ್ದು ಪಂಪ್ ಸೆಟ್ನ ಯೋಜನೆನ ನಿರ್ವಹಿಸಿರೋದು ಅವರು. ಇಂಧನ ಸಚಿವರು ಅವರೇ. ಈಗ ಇಂಧನ ಸಚಿವರು ಅವರೇನೆ. ಎಲ್ಲಿ ಈ ಕಡೆ ಏನು ಬರಲೇ ಇಲ್ಲಲ್ಲ ಅವ್ರು ಈ ಕಡೆ. ಈಗ ನಿನ್ನೆ ತಾನೇ DK ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ದೊಡ್ಡಬಳ್ಳಾಪುರಕ್ಕೆ ನಾನು ಮೊದಲೇ ಆದ್ಯತೆ. ಗೊತ್ತಿಲ್ಲ ಸರ್, ನಾವು ಅವೆಲ್ಲ ಟಿವಿನಲ್ಲಿ ಹೆಚ್ಚು ನೋಡಲ್ಲ, ನಮ್ಮ ಕೆಲಸಗಳು ಜಾಸ್ತಿ ಇರ್ತೈತೆ, ಆ ಕಡೆ ಈ ಕಡೆ ಹೋಗ್ತೀರಿ. ಏನೋ ಇರೋದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಷ್ಟೇ, ಆಗ್ತಾ ಇದೆ. ಆಗಬೇಕು, ರೋಡ್ ಒಂದು ಆಗಬೇಕು, ಅದನ್ನೊಂದು ವ್ಯವಸ್ಥೆ ಮಾಡಿ. ಈಗ 1 ವರ್ಷದಿಂದ ಸೈಡಲ್ಲಿ ಮಣ್ಣು ಹೊಡೆದು ಹಂಗೆ ಬಿಟ್ಬಿಟ್ರು. ರೋಡ್ ಕೆರೆ ಏರಿ ಮೇಲೆ ಗುಂಡಿ, ಅದು ಪಕ್ಕದಲ್ಲಿ ಸರ್ವಿಸ್ ರೋಡ್ ಇನ್ನು ಸ್ವಲ್ಪ ಅಗಲ ಮಾಡಿದ್ರು. ಅದಷ್ಟು ಸ್ಥಳೀಯವಾಗಿ ಎಮ್.ಎಲ್.ಎ. ಭೇಟಿ ಮಾಡಿದ್ರ? ಎಮ್.ಎಲ್.ಎ. ಏನು ಹೇಳ್ತಾರೆ ಈ ವಿಚಾರವಾಗಿ? ಎಲ್ಲ ಬಂದೇ ಇಲ್ಲ. ಏನೋ ಫಂಕ್ಷನ್ ಇದ್ರೆ ಅವಾಗ 6 ತಿಂಗಳು ವರ್ಷಕ್ಕೆ ಒಂದ್ಸಾರಿ ಬಂದು ಹೋಗ್ತಾರೆ ಅಷ್ಟೇ. ಆಗ್ಲಾರು ಬಂದಾಗ ಮನವಿ ಮಾಡಿದಿರಾ? ಮಾಡಿದ್ದಾರೆ, ನೋಡಿರ್ತಾರೆ ಅವರು. ರೋಡಲ್ಲಿ ಕಾರಲ್ಲಿ ಬರೋ ಅವಶ್ಯಕತೆ ಇಲ್ಲ, ಬರಬೇಕಾದ್ರೆ ಗುಂಡಿ ಎಷ್ಟುದ್ದ ಅದೇ ಮೊಣಕಾಲದ ಗುಂಡಿ ಇರ್ತವೆ, ನೋಡ್ಕೊಂಡು ಬಂದಿರ್ತಾರೆ. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.